ಸೊ ನೀವು ಹೇಳ್ತಿದ್ರಿ ಹ್ಮ್ ಗೋಲ್ಡ್ ಮೆಡಲ್ ಸಿಕ್ತು ನನಗೆ ಮಾಸ್ಟರ್ಸ್ ಅಲ್ಲಿ ಅಂತ. ಹ್ಮ್ ಸೊ ಈಗ ಒಂದ್ ಕಡೆ ಆಕ್ಟರ್, ಒಂದ್ ಕಡೆ ಡ್ಯಾನ್ಸರ್, ಈಗ ಎರಡನ್ನೂ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಪ್ರೆಸೆಂಟ್ ನೀವು ಏನ್ ಮಾಡ್ಕೊಂಡಿದ್ದೀರಾ? ಪ್ರೆಸೆಂಟ್ ಇವಾಗ ಏನಂತಂದ್ರೆ ಈ ನಂದು ಮಾಸ್ಟರ್ಸ್ ಎಲ್ಲ ಮುಗಿದ್ಮೇಲೆ ಹ್ಮ್ ತುಂಬಾ ಸ್ಕೂಲ್ಗಳನ್ನ ಹುಡುಕಾಟ ಮಾಡಿದೆ. ಯಾಕೆಂದ್ರೆ ಇವಾಗ ನಾವೇನಂತಂದ್ರೆ ನಾನು ನಿಮ್ಗೆ ಅವಾಗ್ಲೇನೆ ಹೇಳ್ದೆ, ಇಂಗ್ಲಿಷು ನಂಗೆ ಅಷ್ಟು ಫ್ಲೂಯೆನ್ಸಿ ಇಲ್ಲ. ಹ್ಮ್ ಹ್ಮ್ ಕನ್ನಡ ಅಂತಂದ್ರೆ ನಮ್ಮ ಮಾತೃಭಾಷೆ, ನಾವು ಅದರಲ್ಲೇ ಹೌದೌದು. ಬೆಳೆದಿರೋದ್ರಿಂದ ತುಂಬಾ ಅದು ನಮ್ಗೆ ಗೊತ್ತು. ಹಂಗಾಗಿ ಏನಾಗೋಯ್ತು, ಈ ಸ್ಕೂಲ್ಗಳೆಲ್ಲ ಹೋದಾಗ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನಮಗೆ ಇನ್ನೂ ಅಷ್ಟು ವೇಕೆನ್ಸಿ ಇಲ್ಲ. ಹ್ಮ್ ಹ್ಮ್ ಈ ಏನ್ ಕಲ್ತಿದೀವ ಇದನ್ನ ತಗೊಂಡು ಸೀದಾ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತೀವಿ. ಯಾಕಂದ್ರೆ ಪ್ರೈವೇಟ್ ಸ್ಕೂಲ್ ಅವ್ರು ಏನ್ ಮಾಡ್ತಾರೆ, ಒಂದು ಪ್ರೋಗ್ರಾಮ್ಗಳು ಮಾಡ್ತಾರೆ, ಡ್ಯಾನ್ಸ್ ಮಾಡಿಸ್ತಾರೆ, ಕರಾಟೆ, ಸ್ವಿಮ್ಮಿಂಗು, ಸ್ಕೇಟಿಂಗ್ ಅಂತೆ, ಸಿಂಗಿಂಗು, ಮ್ಯೂಸಿಕ್ ಅಂತ. ಸೊ ಡ್ರಾಮಾನು ಯಾಕೆ ಇವ್ರು ತಗೊಳಲ್ಲ, ಕೇಳಿ ನೋಡೋಣ ಅಂತ ಅಂದ್ಬಿಟ್ಟು, ಈಗ ನಂಗೆ ಗೊತ್ತಿರ್ಲಿಲ್ಲ ಡ್ರಾಮಾ ತಗೋತಾರೆ ಅಂತ. ಬಟ್ ಅಲ್ಲೆಲ್ಲ ಹುಡುಕಾಟ ಮಾಡಿದಾಗ ಗೊತ್ತಾಯ್ತು ಇದೆ ಡ್ರಾಮಾದೆಲ್ಲ ಅಂತ. ಹೋದೆ ಒಂದಿಷ್ಟು ಸ್ಕೂಲ್ಗಳು ಅಲ್ದೆ, ಎಷ್ಟೊಂದ್ ಸ್ಕೂಲ್ಗಳು ಅಲ್ದು ಅಂತ. ಅದೊಂಥರ ಹೆಂಗೆ ಆಗೋಯ್ತು ಅಂತಂದ್ರೆ, ನಾನು ಹೋದಾಗ ಅವ್ರು ಕನ್ನಡನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರ್ಲಿಲ್ಲ. ಅಲ್ಲಿ ಏನ್ ಅಪ್ರೋಚ್ ಮಾಡಕ್ ಹೋಗ್ತಿದ್ರಿ ನೀವು? ನಾನೊಬ್ಬ ಡೈರೆಕ್ಟರ್, ಆಕ್ಟರ್. ಸೊ ನಾನು ಏನ್ ಮಾಡ್ತೀನಿ, ಮಕ್ಕಳಿಗೆ ಆಕ್ಟಿಂಗ್ ನ ಹೇಳ್ಕೊಡ್ತೀನಿ. ಸೊ ನೀವ್ ಏನ್ ಮಾಡಿ, ನನಗೆ ಒಂದು ಈ ಸ್ಕೂಲಲ್ಲಿ ನನಗೆ ಒಂದು ವೇಕೆನ್ಸಿ ಕೊಡಿ, ನಾನು ಮಕ್ಕಳಿಗೆ ಆಕ್ಟಿಂಗ್ ಹೇಳ್ಕೊಡ್ತೀನಿ, ಅವ್ರಿಗೆ ಈ ತರ ಟೀಚ್ ಮಾಡ್ತೀನಿ. ಆಕ್ಟಿಂಗ್ ಅಂದ್ರೆ ಏನು, ಇದ್ರದ್ದು ಏನ್ ಇತಿಹಾಸ ಇದೆ, ಅವರಿಗೆ ಪ್ರಾಕ್ಟಿಕಲ್ ಆಗಿ ನಾಲೆಜ್ ಕೊಡ್ತೀನಿ. ಸೊ ಇದರಿಂದ ಅವ್ರಿಗೆ ಏನಾಗುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ, ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ. ಸೊ ಅವ್ನಿಗೆ ಏನಂದ್ರೆ ಕ್ರಿಯೇಟಿವ್ ಮೈಂಡೆಡ್ ಬರುತ್ತೆ. ಇವಾಗ ಅವನೊಬ್ನೇ ಯೋಚನೆ ಮಾಡ್ಬೇಕು. ಈಗ ಸುಮ್ನೆ ಸ್ಟೇಜ್ ಮೇಲೆ ಬಂದು ನಾನ್ ಸುಮ್ನೆ ಬಂದು ನಿಂತಾಗ ನಾವ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಅವನೊಬ್ನೇ ಬಂದು ಏನ್ ಬೇಕಾದ್ರೂ ಮಾಡ್ಬೋದು, ಅವ್ನ್ ಬಾಡಿ ಯೂಸ್ ಮಾಡ್ಕೊಂಡು ಮಾಡೋದು. ಅದೇ ತರ ಈ ತರ ಆಕ್ಟಿಂಗ್ ಅಲ್ಲಿ ಇದೆಲ್ಲ ಇದೆ, ನಾನ್ ಹೇಳ್ಕೊಡ್ತೀನಿ ಮಕ್ಕಳಿಗೆ ಅಂತ ಹೋದೆ. ಸೊ ಅವ್ರೇನ್ ಮಾಡಿದ್ರು, ನಾವ್ ಕನ್ನಡದಲ್ಲಿ ಮಾತಾಡ್ತಿದ್ರಿಂದ ಅವರು ಇಂಗ್ಲಿಷ್ ಅಲ್ಲಿ ಕೇಳಕ್ ಶುರು ಮಾಡಿದ್ರು. ಅದೇನಾಗೋಯ್ತು, ನಮ್ಗೆ ಅವ್ರಿಗೆ ಈ ಕನ್ನಡ ಬರುತ್ತೆ, ಆದ್ರೆ ಅವ್ರೇನ್ ಮಾಡ್ತಾರೆ, ಮಕ್ಕಳಿಗೆ ಅವ್ರು ಇಂಗ್ಲಿಷ್ ಮೀಡಿಯಂ ಆಗಿರೋದ್ರಿಂದ ಅವ್ರ ರೂಲ್ಸ್ ನ ಅವ್ರು ಬ್ರೇಕ್ ಮಾಡಕ್ಕೆ ಇದ್ ಮಾಡಲ್ಲ. ಯಾಕಂದ್ರೆ ನಾವು ಅವ್ರು ತಪ್ಪು ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಹಂಗಾಗಿ ಅಲ್ಲಿ ನಮ್ಗೆ ಏನಾಗೋಯ್ತು, ಇಂಗ್ಲಿಷ್ ಒಂದ್ ಸ್ವಲ್ಪ ಮೇನ್ ಆಗ್ಬಿಡ್ತು ಅಲ್ಲಿ. ನಮ್ ಕನ್ನಡಕ್ಕೆ ಅಷ್ಟಾಗಿ ಪ್ರಾಧಾನ್ಯತೆ ಕೊಡ್ಲಿಲ್ಲ ಅವ್ರು. ಹಂಗಾಗಿ ಏನಾಗೋಯ್ತು, ಎಲ್ಲಾ ಸ್ಕೂಲ್ಗಳು ರಿಜೆಕ್ಟ್ ಆಗ್ತಾ ಬಂತು. ಆಮೇಲೆ ಒಂದಿಷ್ಟು ಸ್ವಲ್ಪ ಹಿಂಗೆ ಇದ್ದಾಗ ಅವ್ರವ್ರಿಂದ ಹಿಂಗೆ ನಾನು ಇದೀನಿ ಅಂತಂದಾಗ ಒಬ್ರ ಕಡೆಯಿಂದ ಒಂದು ಸ್ಕೂಲ್ಗಳು ಸಿಕ್ಕಿದ್ವು. ಆ ಸ್ಕೂಲ್ಗಳಲ್ಲಿ ಏನಾಯ್ತು, ನಾನು ಇಂಗ್ಲಿಷ್ ವೆಬ್ ಸೀರೀಸ್ ಎಲ್ಲ ನೋಡೋದು, ಆಮೇಲೆ ಇಂಗ್ಲಿಷ್ ಒಂದಿಷ್ಟು ಕಾರ್ಟೂನ್ಸ್ ನೋಡೋದು, ಅದರಿಂದ ಸ್ವಲ್ಪ ಕಲಿಯೋದು. ಆಮೇಲೆ ಅವ್ರ ಹತ್ರ ಮಾತಾಡೋದು, ಅವ್ರ ಜೊತೆ ಫ್ಲೂಯೆಂಟ್ ಆಗಿ ಮಾತಾಡಕ್ ಆಗಿಲ್ಲ ಅಂದ್ರೂ ಟ್ರೈ ಮಾಡ್ತಾ ಮಾತಾಡ್ಕೊಂಡು ಮ್ಯಾನೇಜಬಲ್ ಇಂಗ್ಲಿಷ್ ಅಲ್ಲಿ ಸ್ಕೂಲ್ ನ ಮೇಂಟೈನ್ ಮಾಡ್ತಾ ಇದ್ದೆ. ಇವಾಗ ಒಂದೆರಡು ಸ್ಕೂಲ್ ಅಲ್ಲಿ ಇವಾಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಡ್ರಾಮಾ ಟೀಚರ್ ಆಗಿ. ಇನ್ನೊಂದು ಸ್ಕೂಲ್ ಅಲ್ಲಿ ಏನಾಗಿದೆ ಅಂದ್ರೆ ಡ್ಯಾನ್ಸ್ ಟೀಚರ್ ಅಂಡ್ ಡ್ರಾಮಾ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಡ್ಯಾನ್ಸ್ ಅಷ್ಟಾಗಿ ತಗೊಂಡಿಲ್ಲ, ಬಟ್ ಡ್ರಾಮಾನ ಮೇನ್ ಆಗಿ ಹೋಗ್ತಾ ಇದ್ದೀನಿ. ಯಾಕಂತಂದ್ರೆ ಅದು ಅಂತ ಏನಾಗುತ್ತೆ ಅಂದ್ರೆ, ಈ ಡ್ರಾಮಾ ಅಂತಂದ್ರೆ ನಂಗೆ ಇದ್ರಲ್ಲಿ ಸೋರ್ಸ್ ಜಾಸ್ತಿ ಇದೆ. ಡ್ರಾಮಾದಲ್ಲ ಅದ್ರಲ್ಲೇ ಕೋರ್ಸ್ ಮಾಡಿರೋದ್ರಿಂದ ಆ ಸೋರ್ಸ್ ಜಾಸ್ತಿ ಇದೆ. ಡ್ಯಾನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾನು ಮಾಡ್ತಾ ಹೋಗಿದ್ದಲ್ವಾ, ಅದ್ರಲ್ಲಿ ಏನಾಗುತ್ತೆ, ನಂಗೆ ಥಿಯರಿಟಿಕಲಿ ಮತ್ತೆ ನಾಲೆಡ್ಜ್ ಸ್ವಲ್ಪ ಕಮ್ಮಿ. ಹಂಗಾಗಿದ್ರಿಂದ ಡ್ಯಾನ್ಸ್ ಅಲ್ಲೂ ಮಾಡಿಸ್ತೀವಿ, ಏನಿಲ್ಲ, ಬಟ್ ಆದ್ರೆ ಕಮ್ಮಿ. ಅದಕ್ಕೋಸ್ಕರ ನಾವು ಡ್ರಾಮಾನ ಫಸ್ಟ್ ಪ್ರಿಫರೆನ್ಸ್ ಆಗಿರ್ತದೆ, ಡ್ಯಾನ್ಸ್ ನ ಹಂಗೆ ಜೊತೆಗೆ ಆ ತರ ಮೇಂಟೈನ್ ಮಾಡ್ಕೊಂಡು ಒಂದು ಸ್ಕೂಲ್ಗಳನ್ನ ಮಾಡ್ತಾ ಇದ್ದೀನಿ. ಸೊ ಸೂಪರ್ ಸರ್, ನೀವು ಡ್ರಾಮಾ ಡ್ಯಾನ್ಸ್ ಎರಡು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅಟ್ ಎ ಟೈಮ್. ಸೊ ನೀವು ಈಗ DKD ಟಚ್ ಅಲ್ಲಿ ಇಲ್ಲ ಈಗ ನೀವು? DKD ಅಂತಂದ್ರೆ ಇವಾಗ ನಾನು ಹೆಂಗಾಗಿತ್ತು ಅಂದ್ರೆ, ಈ ಮಾಸ್ಟರ್ಸ್ ಮಾಡ್ಬೇಕಾದ್ರೆ ಅದ್ರ ಹಿಂದೆ ಒಂದು ವರ್ಷದಿಂದ ನಾನು DKD ನ ಇದನ್ನ ಬಿಟ್ಟು ಡ್ರಾಮಾ ಫೀಲ್ಡ್ ಬಂದ್ಬಿಟ್ಟಲ್ಲ. ಸೊ ಆ ಫೀಲ್ಡ್ ನ ಬಿಟ್ಬಿಟ್ಟಿದ್ದೆ ನಾನು 3 ವರ್ಷ ಎಲ್ಲ. ಈಗೆಲ್ಲ ಮಾಸ್ಟರ್ಸ್ ಎಲ್ಲ ಮುಗಿದ್ಮೇಲೆ ನಾನು ಆಚೆ ಬಂದ್ಮೇಲೆ ನಾನು ಯಾರು ಮಂಜು ಮಾಸ್ಟರ್ ಅವ್ರ ಸೊ ಅವಾಗ ಇದ್ದಾಗ ಅವ್ರೇನ್ ಮಾಡಿದ್ರು, ನಾನು ಈ ತರ ಡ್ರಾಮಾ ಮಾಡ್ತಿರೋದು ಅವ್ರು ನೋಡಿದ್ರು. ಅವಾಗ ಅವ್ರೇನ್ ಮಾಡಿದ್ರು, ಈ ತರ ಒಂದು ಮಹಾನಟಿ ಒಂದು ಇದ್ರದ್ದು ಬರುತ್ತೆ ಎಪಿಸೋಡ್, ಅದ್ರಲ್ಲಿ ಡೈಲಾಗ್ಸ್ ಇದು ಮೈಥಾಲಜಿ ಒಂದು ರೌಂಡ್ ಬಂದಾಗ ಡೈಲಾಗ್ಸ್ ಎಲ್ಲ ಬೇಕಾಗಿತ್ತು. ಆ ಟೈಮಲ್ಲಿ ಅವ್ರೇನ್ ಮಾಡಿದ್ರು, ಹಿಂಗೆ ನಮ್ಮ ಹುಡುಗನೇ ಇದಾನಲ್ವಾ ಅಂತ ಅಂದ್ಬಿಟ್ಟು ಅವ್ರೇನ್ ಮಾಡಿದ್ರು, ಈ ತರ ಒಂದಿಷ್ಟು ಕಾನ್ಸೆಪ್ಟ್ ಇದೆ, ಡೈಲಾಗ್ಸ್ ರೆಡಿ, ಒಂದಿಷ್ಟು ಡೈಲಾಗ್ಸ್ ಗಳು ಬೇಕಾಗಿತ್ತು ನಂಗೆ, ನೀವ್ ಮಾಡ್ಕೊಡ್ಬಾ ಅಂತಂದ್ರು. ರಾಮಾಯಣ ಮಹಾಭಾರತ ಸ್ಟೋರಿ ಆಗಿರೋದ್ರಿಂದ ಅದ್ ನಮಗ್ ಗೊತ್ತಿರೋದು, ಎಲ್ಲಾರ್ಗು ಗೊತ್ತಿರುತ್ತದ ಆಲ್ಮೋಸ್ಟ್. ಸರಿ. ಸೊ ಹಂಗಿದ್ದಾಗ ಏನಾಯ್ತು,
ರಾಮಾಯಣ ಮಹಾಭಾರತ ಸ್ಟೋರಿ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತಿರುತ್ತಲ್ವಾ. ಹೌದೌದು. ಹಂಗಾಗಿ ನಾನೇನ್ ಮಾಡಿದೆ, ಸರಿ ಆಯ್ತು ನಾನ್ ಮಾಡ್ಕೊಡ್ತೀನಿ ಅಂತ ಹೋಗಿ ಅವ್ರಿಗೆ ಎಲ್ಲ ಡೈಲಾಗ್ಸ್ ಎಲ್ಲ ಕೊಟ್ಟು, ಆಮೇಲೆ ಅದಕ್ಕೆ ಏನಾಯ್ತು, ನಾನು ಡಬ್ಬಿಂಗ್ ಕೂಡ ಮಾಡ್ತಾ ಇದ್ದೆ. ಒಂದು ಎಷ್ಟೋ ಒಂದಿಷ್ಟು ಇದು ಶಾರ್ಟ್ ಮೂವಿಗೆ ಮತ್ತೆ ಒಂದ್ ದೊಡ್ಡ ಮೂವಿಗೇನೋ ಮಾಡಿದ್ದೆ. ಅವ್ರ ಹೆಸರು ಅದೇನೋ ಚೇಂಜ್ ಮಾಡ್ತಾ ಇದೀವಿ ಅಂತಂದ್ರು, ಆ ಹೆಸರು ಏನು ಹೇಳಿಲ್ಲ. ಅದೊಂದ್ ಮೂವಿಗೆ ಹಂಗಾಗಿದ್ರಿಂದ ನಂಗೆ ಡಬ್ಬಿಂಗ್, ಯಾಕಂದ್ರೆ ಆರ್ಟಿಸ್ಟ್ ಕೂಡ ಮಾಡ್ತೀರಾ ನೀವು? ಡಬ್ಬಿಂಗ್ ಕೂಡ ಮಾಡ್ತೀವಿ. ಈಗ ಏನಾಗುತ್ತೆ, ಆರ್ಟಿಸ್ಟ್ ನಮಗೆ ಹೆಂಗೆ ಅಂದ್ರೆ ನಮ್ಗೆ ಎಮೋಷನ್ ಗೊತ್ತಿರುತ್ತೆ, ನಾವು ಡೈಲಾಗ್ ನ ಥ್ರೋ ಮಾಡ್ತಾ ಇದೀವಿ ಅಂದಾಗ. ಸೊ ಥಿಯೇಟರ್ ಏನ್ ಇರ್ತಾರಲ್ವ, ಇವ್ರು ಬೇಗ ಡಬ್ಬಿಂಗ್ ಕೂಡ ಕೊಡಕ್ ರೆಡಿ ಆಗ್ತಾರೆ. ವಾಯ್ಸ್ ಅಲ್ಲಿ ಬೇರೆ ಆಗುತ್ತೆ. ಇವಾಗ ಒಂದು ಕ್ಯಾರೆಕ್ಟರ್ಗೆ ಈ ವಾಯ್ಸ್ ಬೇಡ ಆಗಿರುತ್ತೆ, ಆ ವಾಯ್ಸ್ ಬೇಕಾಗಿರುತ್ತೆ. ಹಂಗಾಗಿ ಇವರು ಥಿಯೇಟರ್ ಏನ್ ಪರ್ಸನ್ಸ್ ಇರ್ತಾರೋ ಡಬ್ಬಿಂಗ್ ಕೊಡಕ್ಕೂ ರೆಡಿ ಇರ್ತಾರೆ ಅಂತ. ಹಂಗೇನಾಯ್ತು, ನಾನೇನ್ ಮಾಡಿದೆ, ಆ ಒಂದು ಡೈಲಾಗ್ಸ್ ಎಲ್ಲ ಕೊಟ್ಟಿರೋದಕ್ಕೂ ಕೂಡ ನಾನೇ ವಾಯ್ಸ್ ಓವರ್ ಕೊಟ್ಟೆ. ಅದು ಒಂದು ಪರ್ಫಾರ್ಮೆನ್ಸ್ ಎಲ್ಲ ಬಂತು. ಹಂಗೆ ನೋಡ್ತಾ ಇದ್ದು ರಾಮಾಯಣ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೆ, ಇನ್ನೊಂದು ಇದು ಮಹಾಭಾರತದೊಂದು ದ್ರೌಪದಿ ಕಾನ್ಸೆಪ್ಟ್. ಅವಾಗ ದುಶಾಸನ ಹಂಗೆ ಅವ್ರು ನೋಡಿ, ಸರಿ ಬಾ ನೀನೇ ಈ ಒಂದು ಕ್ಯಾರೆಕ್ಟರ್ ಮಾಡ್ಬಿಡು, ಹೆಂಗಿದ್ರು ದುಶಾಸನ ಅಂತ ಕೊಟ್ರು. ಅದು ಟೆಲಿಕಾಸ್ಟ್ ಕೂಡ ಆಯ್ತು. ಆಮೇಲೆ ತರುಣ್ ಸುಧೀರ್ ಸರ್ ಸ್ಟೇಜ್ ಮೇಲೆ ಕರೆದು ಚೆನ್ನಾಗ್ ಮಾಡಿದ್ರೆ ಆಕ್ಟಿಂಗು ಅಂತಂದಾಗ ಅದೊಂಥರ ಖುಷಿ ಆಯ್ತು ನಮ್ಗೆ. ಅಂದ್ರೆ ನಾವು ಇವಾಗ ಒಂದು ಏನದು ಹಿಂದೆಗಡೆ ನಾವೇನ್ ಬರಗಾರಾಗಿ ಹಿಂದೆ ಕೂತಿರ್ತೀವಿ, ಸ್ಟೇಜ್ ಮೇಲೆ ಕರೆದು ಅವ್ರು ನಮ್ಮೊಂದು ಕೆಲ್ಸನ ಅಪ್ರಿಶಿಯೇಟ್ ಮಾಡಿ ಅವ್ರು ಅಲ್ಲಿ ಸ್ಟೇಜ್ ಮೇಲೆ ಹೇಳೋದು ಸಾಮಾನ್ಯದ ಇದಲ್ಲ. ಸೊ ಹಂಗಾಗಿ ಅದು ಒಂಥರ ಖುಷಿ ಆಯ್ತು. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ DKD ಶುರು ಆಯ್ತು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಅವಾಗ ಏನ್ ಮಾಡಿದ್ರು ಇವರು ಮಾಸ್ಟರ್ಸ್ ಎಲ್ಲ ಗೊತ್ತಿತ್ತಲ್ಲ ನಿಮ್ಗೆ, ಹಿಂಗೊಂದು ಪ್ಲೇ ಇದೆ, ಒಂದು ಬೇಕಾಗಿತ್ತು ಒಂದು ಡೈಲಾಗ್ ಬಂದಾಗ ಇವ್ರು ಮಂಜು ಮಾಸ್ಟರ್ ಅವ್ರಿಗೆ ನಂಬರ್ ಕೊಟ್ಟು, ಹಿಂಗಿದಾನೆ ಒಬ್ಬ ಮಾಡ್ಕೊಡ್ತಾನೆ ತಗೊಳ್ಳಿ ಅಂದಾಗ, ಅವಾಗ ಇವ್ರು ವಸಂತ ಮಾಸ್ಟರ್ ಅಂತ ಅವ್ರಿಗೆ ಹೋಗಿ ಮಾಡ್ಕೊಟ್ಟು, ಅವರು ಕೂಡ ಒಂದ್ ಚಿಕ್ಕ ಕ್ಯಾರೆಕ್ಟರ್ ಕೊಟ್ರು ಅವ್ರಿಗೆ. ಈಗ ಒಂದ್ ವಾರದ ಹಿಂದೆ ಪ್ಲೇ ಆಯ್ತು. ವಿಷ್ಣು ಕ್ಯಾರೆಕ್ಟರ್, ಆಂಜನೇಯ ಥೀಮ್, ವಿಷ್ಣು ಕ್ಯಾರೆಕ್ಟರ್. ಆಮೇಲೆ ಇನ್ನೊಂದ್ ಸಣ್ಣ ಪಾತ್ರ ಡಾಕ್ಟರ್ ಅದಂತ. ಎಷ್ಟೊಂದ್ ಜನ ಇವಾಗ ಏನಂದ್ರೆ ಅಲ್ಲಿ ನಮ್ಮ ಬೇರೆ ಪಕ್ಕದಲ್ಲೆಲ್ಲ ಇವಾಗ ಕಂಡಿಡಿತಾ ಇರ್ತಾನೆ, ನೀನು ವಿಷ್ಣು ಕ್ಯಾರೆಕ್ಟರ್ ಮಾಡ್ದಲ್ಲಪ್ಪ, ಚೆನ್ನಾಗ್ ಮಾಡಿದೆ, ನೋಡಿದ್ವಿ ಚೆನ್ನಾಗಿತ್ತು ಹಂಗೆ ಅಂತ. ಅದು ಒಂಥರ ಖುಷಿ ಆಗುತ್ತೆ ಹೇಳ್ತಾ ಇರ್ಬೇಕಾದ್ರೆ. ಹಂಗೆ ಇವಾಗ ಮತ್ತೆ ಅದೇ ತರ ಬರ್ತಾ ಇದೆ. ಅವರಿಂದ ಅವರು ಲಿಂಕ್ ಅಂದ್ರೆ ಒಳಗಡೆ ಏನಾಗುತ್ತೆ, ಅವರು ಎಲ್ಲ ನೋಡ್ತಾ ಇರ್ತಾರೆ ಯಾರು ಕೊಡ್ತಾ ಇದಾರೆ ಡೈಲಾಗ್ ಅಂದಾಗ ಅವ್ರವ್ರೇ ಒಂದ್ ಸ್ವಲ್ಪ ಹೇಳಿ ಕರಿತಾ ಇದಾರೆ. ಇವಾಗ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಸೊ ಅದಕ್ಕೆ ನಾನೇನಂದ್ರೆ ಈ ಡೈಲಾಗ್ ಬರೆಯೋದಕ್ಕಿಂತ ನನಗೆ ಆಕ್ಟ್ ಮಾಡಕ್ ಇಷ್ಟ. ಇದೆಲ್ಲ ಏನಂತಂದ್ರೆ ಇದನ್ನ ನಾನು ಜಾಸ್ತಿ ಇಂಟ್ರೆಸ್ಟ್ ಇಂದ ಇದ್ ಮಾಡೋದ್ಕಿನ್ನ ನಂಗೆ ಆಕ್ಟಿಂಗ್ ಮಾಡೋದು ತುಂಬಾ ಇಷ್ಟ. ನಂಗೆ ಆಕ್ಟಿಂಗ್ ಬೇಕು ಅಂತ ನಾನು ಅದನ್ನ ಇದ್ ಮಾಡ್ತೀನಿ ಅಷ್ಟೇನೆ. ಇದೆಲ್ಲ ಟೆಂಪ್ರವರಿಯಾಗಿ ನಮ್ಮ ಒಂದು ಮೆಟ್ಲು ಅಂತೀವಲ್ಲ, ಒಂದೊಂದು ಮೆಟ್ಲು. ಸೊ ಇದೊಂದ್ ಮೆಟ್ಲು, ಇನ್ನೊಂದ್ ಮೆಟ್ಲು ಹಂಗೆ ಆತರ ನಡೀತಾ ಇದೆ ಈಗ. ಖುಷಿ ಆಯ್ತು ಸರ್. ಮತ್ತೆ ನೀವು ಡ್ರಾಮಾ ಮಾಡ್ಬೇಕಾದ್ರೆ ಮತ್ತೆ ಡ್ಯಾನ್ಸ್ ನಿಮ್ಗೆ ಕೈ ಹಿಡಿತಾ ಆಗ್ಲೇ ಡಿಗ್ರಿ ಕಲಿತ ಆತರ? ಹಂಗೆ ಸರ್. ಈಗ ಹೊಸಬ್ರು ಬರ್ತಾರಲ್ಲ ಸರ್ ಈ ಫೀಲ್ಡ್ ಗೆ, ಡ್ಯಾನ್ಸ್ ಆಗ್ಲಿ ಡ್ರಾಮಾ ಆಗ್ಲಿ, ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನೇನಂದ್ರೆ ಇವಾಗ ಈ ಡ್ಯಾನ್ಸ್ ಡ್ರಾಮಾ ಅಂತ ನಾನು ತಗೊಳಲ್ಲ. ಓವರ್ ಆಲ್ ಆಗಿ ಏನ್ ಹೇಳ್ತೀನಿ ಅಂದ್ರೆ, ನಿಮಗೆ ಏನ್ ಫೀಲ್ಡ್ ಇಷ್ಟ ಇರುತ್ತೋ ನೀವು ಆ ಫೀಲ್ಡ್ ನ ಹೆಂಗೆ ಅಂದ್ರೆ ಬೇರೆಯವ್ರ ಒತ್ತಾಯಕ್ಕೆ ಆ ಫೀಲ್ಡ್ ಹೋಗ್ಬೇಡಿ. ಯಾರ್ಯಾರು ಹೇಳ್ತಾರೆ, ನನ್ ಫ್ರೆಂಡು ಆಮೇಲೆ ನನ್ನ ಮನೇಲಿ ಹಿಂಗ್ ಹೇಳಿದ್ರು, ನಂಗ ಅಪ್ಪ ಅಮ್ಮನೇ ದೇವ್ರು, ನಮ್ಮ ಅಪ್ಪ ಅಮ್ಮ ದೇವ್ರು ಹೇಳಿದ ಮಾತು ನಾನು ಕೇಳ್ತೀನಿ, ಹಿಂಗೆಲ್ಲ ಅನ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ ಮುಂದೆ ಆ ಫೀಲ್ಡ್ ಅಲ್ಲಿ ಸಕ್ಸಸ್ ಆದ್ರೆ ಅದನ್ನ ಸೆಲೆಬ್ರೇಟ್ ಮಾಡೋರು ನೀವು, ಅದರಿಂದ ಫೇಲ್ಯೂರ್ ಆದ್ರೆ ಅದರಿಂದ ನೋವು ತಗೊಳ್ಳೋರು ನೀವೇ. ಸೊ ಹಂಗಿದ್ದಾಗ ನೀವು ಕಾಯಿರಿ. ನಿಮಗ್ ಅನ್ಸುತ್ತೆ ಈಗ ನಾನು ಇದ್ರಲ್ಲಿ ಮಾಡಿದ್ರೆ, ನಾನು ಇದ್ರಲ್ಲಿ ಇವಾಗ ಪ್ರೊಫೆಷನಲಿ ಮಾತಾಡ್ಬೇಕು ಅಂದ್ರೆ ಇದ್ರಲ್ಲಿ ನಾನು ಅರ್ನ್ ಮಾಡ್ತೀನಿ, ಇಲ್ಲ ನಾನು ಇದ್ರಲ್ಲಿ ಅರ್ನ್ ಮಾಡಲ್ಲ, ಇದು ನಾನು ಖುಷಿಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಚಾಯ್ಸ್ ಬರುತ್ತೆ ಅವಾಗ. ಫ್ಯಾಷನ್ ಅಂಡ್ ಪ್ಯಾಷನ್ ಅಂತ ಬೇರೆ ಬೇರೆ ತರ ನಾವು ಇದ್ ಮಾಡ್ತೀವಿ. ಸೊ ಹಂಗಿದ್ದಾಗ ನೀವೇನ್ ಮಾಡಿ, ನಿಮ್ಗೆ ಪ್ರೊಫೆಷನಲ್ ಆಗಿ ಒಂದ್ ಫೀಲ್ಡ್ ನ ತಗೊಳ್ಳಿ. ಅಂದ್ರೆ ಇವಾಗ ನಾನು ಆಕ್ಟಿಂಗ್ ಹೋಗ್ತೀನಿ ಅಂತಂದ್ರೆ ಅದನ್ನ ನೀವು ಹಾಬಿಯಾಗಿ ಎತ್ಕೋಬೇಕು. ಇನ್ನೊಂದು, ನಿಮ್ಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಒಂದಿರ್ಬೇಕು ನಿಮ್ಗೆ. ಸೊ ನೀವು ಆ ಇನ್ಕಮ್ ಸೋರ್ಸ್ನು ಕೂಡ ಒಂದ್ ಕಡೆ ಪುಷ್ ಮಾಡ್ತಾ ಇರ್ಬೇಕು, ನಿಮ್ ಹಾಬಿ ಕೂಡ ಇರ್ಬೇಕು. ನೀವು ಇಲ್ಲ ನಾನು ಎಲ್ಲಾ ಹೋಗ್ಬಿಟ್ಟು ನಾನು ಆಕ್ಟಿಂಗ್ ಫೀಲ್ಡ್ ಅಲ್ಲೇ ಹೋಗ್ಬಿಟ್ಟು ನಂದು ಹೀರೋ ಆಗ್ಬಿಡ್ತೀನಿ, ಬೇಡ. ನೀವು ಹೀರೋ ಆಗ್ಬೇಡಿ. ನೀವು ಏನ್ ಮಾಡಿ, ಫಸ್ಟ್ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ನ ಗಟ್ಟಿ ಮಾಡ್ಕೊಳ್ಳಿ. ಆಮೇಲೆ ನೀವು ಒಂದ್ ಕಡೆಯಿಂದ ನಿಮ್ ಹಾಬಿನ ತಗೊಂಡೋಗಿ. ಯಾಕಂದ್ರೆ ನೀವ್ ಇತ್ತಾಗೆ ನಿಮ್ ಮನೆ ನಿಮ್ಮನ್ನ ನಂಬ್ಕೊಂಡು, ನಿಮ್ ಅಪ್ಪ ಅಮ್ಮ ಇದ್ದಾರೆ, ನಿಮ್ಮನ್ನ ನಂಬ್ಕೊಂಡು ಎಷ್ಟೋ ಜನ ನಿಮ್ ಮುಂದೆ ಬರೋರು ಇರ್ತಾರೆ. ಸೊ ಹಂಗಿದ್ದಾಗ ನೀವೇನ್ ಮಾಡಿ, ಒಂದು ಸೋರ್ಸ್ ಆಫ್ ಇನ್ಕಮ್ ನ ಇಟ್ಕೊಂಡು
ಒಂದು ಫೀಲ್ಡ್ ಏನ್ ನೀವು ಮ್ಯೂಸಿಕ್ ಕಲಿತೀರಾ, ಡ್ಯಾನ್ಸ್ ಕಲಿತೀರಾ, ಇಲ್ಲ ನೀವು ಆಕ್ಟಿಂಗ್ ಕಲಿತೀರಾ, ಹಂಗೆ ಆ ತರ ನೀವು ಒಂದು ಲೈಫ್ ನ ಲೀಡ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖುಷಿ ಸರ್, ಒಳ್ಳೆ ಸಂದೇಶನೇ ಕೊಟ್ರಿ ಯುವಕರಿಗೆ. ಸೊ ನೀವು ಮುಂದೆ ಫ್ಯೂಚರ್ ಪ್ಲಾನ್ಸ್ ಏನ್ ಮಾಡ್ಕೊಂಡಿದ್ದೀರಾ, ಏನ್ ಕತೆ? ಫ್ಯೂಚರ್ ಪ್ಲಾನ್ಸ್ ಏನಂತಂದ್ರೆ ಇವಾಗ ನೆಕ್ಸ್ಟ್ ನಾನು ಆಕ್ಟಿಂಗ್ ಕ್ಲಾಸಸ್ ನ ಶುರು ಮಾಡಿ ಅದ್ರಲ್ಲಿ ಬರೋ ಮಕ್ಕಳಿಗೆ ನಾನೇನ್ ಮಾಡೋಣ ಅಂದ್ರೆ ಆಕ್ಟಿಂಗ್, ಇವಾಗ ನಾನು ಫೋರ್ಸ್ಫುಲ್ ಆಗಿ ಬನ್ನಿ ನೀವು ಆಕ್ಟಿಂಗ್ ಬನ್ನಿ ಬನ್ನಿ ಅಂತ ಎಲ್ಲ ಇದ್ ಮಾಡೋಣ. ಅವರಿಗೆ ನಾವು ಫಸ್ಟ್ ಹೋಗಿ ಅವ್ರಿಗೆ ಹೇಳ್ಬೇಕು, ನಾವು ಈ ತರ ಆಕ್ಟಿಂಗ್ ಇರುತ್ತೆ ಹಿಂಗಿರುತ್ತೆ ಅವ್ರಿಗೆ ಹೇಳೋದು. ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಅವ್ರು ಬಂದೇ ಬರ್ತಾರೆ. ಬಂದಾಗ ಅವ್ರನ್ನ ಟ್ರೈನ್ ಅಪ್ ಮಾಡೋದು. ಯಾಕಂದ್ರೆ ಒಬ್ಬ ಹಸಿವಿರೋಂಗೆ ನಾವು ಊಟ ಕೊಟ್ರೆ ಅವ್ನು ನೆನ್ಸ್ಕೊಂತಾನೆ ಹೊರತು ಹೊಟ್ಟೆ ತುಂಬಿರೋಂಗ್ ಕೊಟ್ರೆ ಅವನು ತುಂಬಿದೆ ಬರು ಅಂತ ಹೊರಟೋಗ್ತಾನ ಅವ್ನು. ಸೊ ಹಂಗಿದ್ದಾಗ ಹಸಿವಿರೋನು ಬರಬೇಕು, ಅವನಿಗೆ ನಾವು ಹೇಳ್ಕೊಟ್ರೆ ಅವನು ನೆಕ್ಸ್ಟ್ ಅವ್ನು ಕಲ್ತು, ನಾನ್ ಹೆಂಗಂದ್ರೆ ಈ ಒಂದು ನಮ್ ಪ್ರೊಸೆಸ್ ಏನಿರುತ್ತೆ, ನಾವು ಕಲ್ತು ನಾವೊಬ್ರೇ ಬೆಳ್ಕೊಂಡು ಹೋಗಕ್ಬಾರ್ದು, ಬೇರೆಯವ್ರಿಗೂ ನಾವು ಹಂಚ್ಬೇಕು. ಅವರಲ್ಲೂ ಒಬ್ಬ ಇರ್ತಾನೆ. ಈಗ 10 ಜನ ಹಂಚ್ಬೇಕು ಅಂತ ಕೇಳಲ್ಲ, ಒಬ್ಬ ನೆಟ್ಟಿಗೆ ನೆಟ್ ಕಲ್ತು ಅವನೇನ್ ಮಾಡ್ಬೋದು, ಇನ್ನೊಬ್ಬರಿಗೆ ಹೇಳ್ಕೊಟ್ಟು ಅವನೊಂದ್ 10 ಜನಕ್ಕೆ ಹೇಳ್ಕೊಟ್ಟು, ಈ ತರ ನಮ್ಮ ಕಲೆನ ಇನ್ನೊಬ್ಬಗೆ ಶೇರ್ ಮಾಡ್ಕೊಂಡು ಅವ್ರಿಗೆ ಶೇರ್ ಮಾಡ್ಕೊಂಡು ಇರ್ಬೇಕು. ಸೊ ಈ ತರ ಒಂದು ನಡ್ಸ್ಬೇಕು ಅಂತ ಇದೆ ಮುಂದೆ. ನಿಮ್ಮ ಫ್ಯೂಚರ್ ಪ್ಲಾನ್ಸ್ಗೆ ಒಳ್ಳೇದಾಗ್ಲಿ. ಹಾ, ಸೊ ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ನಮ್ ಜೊತೆ ಇದ್ರು ಸತ್ಯ ದೊಡ್ಡಮನಿ ಅವರು ಅಂತ. ಧನ್ಯವಾದಗಳು.